ಹಲೋ ಫುಡೀಸ್, ವೆಲ್ಕಮ್ ಟು ಗೈಸ್ ಕಿಚನ್. ಇವತ್ತೊಂದು ಹೊಸ ರೆಸಿಪಿ, ಅಂದರೆ ಇದು ಹೊಸ ರೆಸಿಪಿ ಎಲ್ಲ ಟ್ರೆಡಿಷ್ನಲ್ ರೆಸಿಪಿ, ನಿಮಗೆ ಹೊಸದಾಗಿ ಕಾಣ್ಬೋದು ನೋಡಿ. ಅದಕ್ಕಾಗಿ 1 ಕಪ್ಪಷ್ಟು ಇಲ್ಲಿ ಉದ್ದಿನಬೇಳೆ, 1 ಸ್ಪೂನಷ್ಟು ಮೆಂತ್ಯ ಹಾಕ್ಕೊಂಡು ಚೆನ್ನಾಗಿ ಇದನ್ನು ವಾಶ್ ಮಾಡ್ಕೊಳ್ಳೋಣ. 1-2-3 ಸಲ ವಾಶ್ ಮಾಡಿ ಆದಮೇಲೆ ನೀರು ಹಾಕಿಬಿಟ್ಟು ಸುಮಾರು ಒಂದು 4 ಅವರ್ಸ್ ಅದನ್ನ ನೆನೆ ಹಾಕಿ ಇಟ್ಕೊಂಡಿದ್ದೆ. 4 ಅವರ್ಸ್ ಆದಮೇಲೆ ಅದನ್ನ ರುಬ್ಬೋಕ್ಕೆ ಮುಂಚೆ ನಾವಿಲ್ಲಿ ಸೇಮ್ ಕಪ್ ಅಳತೆನಲ್ಲಿ 3 ಕಪ್ಪಷ್ಟು ಇಡ್ಲಿ ರವೆ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಅದಕ್ಕೂ ಸಹ ನೀರು ಹಾಕಿಬಿಟ್ಟು ನೆನೆ ಹಾಕಿ ಇಟ್ಕೊಳ್ಳೋಣ. ಇದನ್ನು ನಾವು ಅದನ್ನು ರುಬ್ಬೋಷ್ಟರಲ್ಲಿ ಸ್ವಲ್ಪ ಹೊತ್ತು ಇದು ನೆನ್ಕೊಳ್ಳುತ್ತೆ ರವೆ. ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ರವೆಯಲ್ಲಿ ಏನಾದರೂ ಗಲೀಜಿದ್ರೂ ಆಚೆ ಬರುತ್ತೆ, ಹಾಗೆ ಡಸ್ಟ್ ಇದ್ರೂ ಹೋಗುತ್ತೆ. ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡೋಣ. ಈಗ ನಾವು ಆಲ್ರೆಡಿ ನೆನೆ ಹಾಕಿ ಇಟ್ಕೊಂಡಿದ್ವಲ್ಲ ಉದ್ದಿನಬೇಳೆ ಮತ್ತು ಮೆಂತ್ಯ, ಅದನ್ನೀಗ ಮಿಕ್ಸಿಗೆ ಹಾಕ್ಕೊಂಡು ಫೈನ್ ಪೇಸ್ಟಾಗಿ ರುಬ್ಕೊಂಬರೋಣ. ಈ ರೆಸಿಪಿ ನಿಮಗೆ ಹೊಸದಂತ ಅನಿಸ್ಬೋದು, ಬಟ್ ಇದು ಬಂದು ಟ್ರೆಡಿಷ್ನಲ್ ರೆಸಿಪಿ, ಒಂದು ಸ್ವೀಟ್ ರೆಸಿಪಿ. ಇದು ಮಕ್ಕಳಿಗೆ ತುಂಬ ಹೆಲ್ತಿಯಾಗಿ ಕೂಡ ಇರುತ್ತೆ, ಇಷ್ಟಪಟ್ಟು ಸಹ ತಿಂತಾರೆ. ನೋಡಿ, ಈಗ ರುಬ್ಕೊಂಬಂದಾಯಿತು. ಇದನ್ನೊಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈಗ ನಾವು ಆಲ್ರೆಡಿ ನೆನೆ ಹಾಕಿಟ್ಟಿದ್ವಲ್ಲ ಇಡ್ಲಿ ರವೆನ, ಅದನ್ನು ಸಹ ನೀರಿಲ್ಲದೆ ಇರೋ ಥರ ನೀರೆಲ್ಲ ಹಿಂಡ್ಬಿಟ್ಟು ಆ ಬ್ಯಾಟರ್ನ ಇದಕ್ಕೆ, ಅಂದರೆ ಇಡ್ಲಿ ರವೆನ ಈ ಬ್ಯಾಟರ್ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಚಾನೆಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ರೆಸಿಪಿ ಇಷ್ಟ ಆಯ್ತಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಆಗೋ ಥರ ಕೈಯಲ್ಲಿನೇ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಇದು ಸುಮಾರು ಒಂದು 8 ಗಂಟೆಗಳ ಕಾಲ ಇದು ಫರ್ಮೆಂಟೇಷನ್ ಆಗೋದಕ್ಕೆ ಬಿಡಬೇಕಾಗಿರುತ್ತೆ. ತುಂಬ ಹೆಲ್ದಿ ರೆಸಿಪಿ, ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ, ಈಗ 8 ಗಂಟೆ ಆಗಿದೆ. ಈಗ ನೋಡಿ ಓಪನ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಉಬ್ಕೊಂಡು ಬಂದಿದೆ ಅಂತ ಕಾಣಿಸ್ತಾ ಇರ್ಬೋದು. ಏರ್ ಬಬಲ್ಸ್ ಎಲ್ಲ ನಿಮಗೆ ನೀಟಾಗಿ ಉಬ್ಕೊಂಡು ಬಂದಿದೆ. ಇಷ್ಟಾದರೆ ಸಾಕಾಗುತ್ತೆ. ಒಮ್ಮೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಂಡು ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಉಪ್ಪೆಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಆದಮೇಲೆ ನಾವು ಯಾವುದೇ ಸಿಹಿ ಅಡುಗೆ ಮಾಡಿದಾಗಲೂ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಾಗತ್ತೆ ಅನ್ಬೋದು. ನೋಡಿ, ಈಗ 1 ಇಡಿಯಷ್ಟು ನಾನು ಸಬ್ಬಸಿಗೆ ಸೊಪ್ಪನ್ನ ಹಚ್ಬಿಟ್ಟು ಇಟ್ಕೊಂಡಿದ್ದೀನಿ, ತೊಳೆದ್ಬಿಟ್ಟು ನೀಟಾಗಿ. ಈಗ ಇದೇ ಬ್ಯಾಟರ್ಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಫಸ್ಟು ನೀರು ಕಾಯೋದಕ್ಕೆ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಕಾಯೋದಕ್ಕೆ ಬಿಟ್ಬಿಡೋಣ. ಈಗ ಇದಕ್ಕೆ ಇನ್ನೊಂದಷ್ಟು ಇಂಗ್ರೀಡಿಯೆಂಟ್ಸು ಸೇರಿಸೋದಿದೆ. ನೋಡಿ, ಅದಕ್ಕಾಗಿ ಇಲ್ಲಿ 3 ಸ್ಪೂನಷ್ಟು ತೆಂಗಿನ ತುರಿನ ಸೇರಿಸ್ಕೊಂಡಿದ್ದೀನಿ. ಹಸಿಕಾಯಿ ಫ್ರೆಶ್ ಆಗಿರೋದು ಸೇರಿಸ್ಕೊಳ್ಳಿ. ಹಾಗೆ ಇಲ್ಲಿ ಬೆಲ್ಲನ ನಾನು ಸಣ್ಣದಾಗಿ ಚಾಕುವಿಂದನೇ ನೀಟಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಅದು ಬ್ಯಾಟರ್ ಜೊತೆಗೆ ಹೊಂದ್ಕೋಬೇಕು. ಆ ಥರ ಚೆನ್ನಾಗಿ ಇದನ್ನು ಚಾಕುವಿಂದ ಕಟ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ, ಮತ್ತೊಮ್ಮೆ ಅದನ್ನು ಕುಟ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನೋಡಿ, ಈಗ ನಾವು ಇಡ್ಲಿ ಬ್ಯಾಟರ್ ರೆಡಿ ಮಾಡ್ಕೊಂಡಿದ್ವಲ್ಲ, ಅಂದರೆ ಅದ್ರ ಜೊತೆಗೆ ಬೆಲ್ಲ ಸೇರಿಸ್ಕೊಂಡು ಹಾಗೆ ಒಂದು ಅರ್ಧ ಸ್ಪೂನಷ್ಟು ಇದಕ್ಕೆ, ಅಂದರೆ ಘಮಕ್ಕೋಸ್ಕರ ಇದು ಏಲಕ್ಕಿ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಬೆಲ್ಲ ನೀಟಾಗಿ ಹೊಂದ್ಕೋಬೇಕು ಹಿಟ್ಟಿನ ಜೊತೆಗೆ. ಆ ಥರ ಮಿಕ್ಸ್ ಮಾಡಿಕೊಂಡು ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ, ಅಂದರೆ ಪ್ಲೇಟು, ಅದಕ್ಕೆ ತುಪ್ಪದಿಂದ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ತುಪ್ಪನೇ ಹಾಕ್ಕೊಳ್ಳಿ. ಹೆಲ್ದಿ ರೆಸಿಪಿ, ತುಂಬ ಟೇಸ್ಟಿಯಾಗೂ ಆಗುತ್ತೆ. ಈಗ ನಾವು ರೆಡಿ ಮಾಡಿಟ್ಟಿರ್ತಕ್ಕಂಥ ಬ್ಯಾಟರ್ನ ಹಾಕ್ಕೊಂಡು ಸುಮಾರು ಒಂದು 20 ನಿಮಿಷ ಇದನ್ನು ಚೆನ್ನಾಗಿ ಹಬೆಯಲ್ಲಿ ಬೇಯಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಸ್ವೀಟ್ ಇಡ್ಲಿ ರೆಡಿ ಆಗುತ್ತೆ. ಸಿಹಿ ಕಡುಬು ಒಮ್ಮೆ ಟ್ರೈ ಮಾಡಿ ನೋಡಿ, ಮತ್ತೆ ಮಾಡ್ತಾಯಿರ್ತೀರ, ಅಷ್ಟು ರುಚಿಯಾಗತ್ತೆ. ಈಗ ನೋಡಿ ತೆಗಿತಾ ಇದ್ದೀನಿ, ಕಾಣ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಇದ್ರ ಮೇಲಿಂದ ಸುಮಾರು ಒಂದೊಂದು ಇಡ್ಲಿಗೆ ಒಂದು 2 ಸ್ಪೂನ್ ತುಪ್ಪನ ಹಾಕ್ಕೊಂಡು ತಿನ್ನಿ, ಆವಾಗಲೇ ಇದು ರುಚಿಯಾಗೋದು. ತುಪ್ಪ ಹಾಕ್ಬೇಡಿ, ಸುರ್ಕೊಂಡು ತಿನ್ನಿ. ಇನ್ನೂ ಡಿಪ್ ಮಾಡ್ಕೊಂಡು ತಿಂದರೆ ಇನ್ನಷ್ಟು ರುಚಿಯಾಗತ್ತೆ. ಆಯ್ಕೆ ನಿಮಗೆ ಬಿಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.